ಬರಾಕತ್ತೈತೆ ನನ್ನ ಕಣ್ಣಿಗೆ. ರಾತ್ರಿ ಹೊತ್ತಾಗಿ ಮಕ್ಕೊಂಡಲ್ಲ, ಅದಕ್ಕೆ ಇಷ್ಟು ನಿದ್ದೆ ಬರಾಕತ್ತೈತೆ, ಮತ್ತೇನಿಲ್ಲ. ಹ್ಞೂ ಅಯ್ಯಪ್ಪ, ಬಾಯಿ ಹರ್ಕೊಂಡು ಬೀಳ್ತೈತನಂತೆ. ನಾನಂತರ ತಗ ಆಕಳಿಸಿ ನನಗಂತರ ಸಾಕಾಗಿ ಹೋತವ ಯವ್ವ. ತಗ ಏನು ಇದಿ ಕುಡ್ದಂಗೆ ಕುಡಿಯಾಳ ಯವ್ವ ಈಕಿ ಮಂಗಳ. ಯಾಕೆ ಹಿಂಗೆ ತಲೆ ಇಡ್ಸ್ಯಾಳಿಕೆ ಅಂತ. ಡಮ್ ಏನು ನೀನು ಹಣ ಎತ್ಲಿ, ನೀನೇನಾದ ಡಮ್ ಅಂದಿದ್ದ? ಅತ್ತಿ ಎದ್ರಿದಿ? ಅತ್ತಿಯೇ ಬರ್ತಾವ್, ಅತ್ತಿ ನೀ ಎದ್ರಿದಿ ಅಂತ ಎಲ್ಲಾರ ಮುಂದೆ ಹೇಳಿದ್ರೆ ನಗ್ತಾರ ಅವ್ರು ಅಷ್ಟೇ. ಎದ್ರಿದತ್ತಿ ಏನೇನು ದುರ್ಗ ಹಾಯ್ಲಿ ಅಲ್ಲ. ಯವ್ವ ಬಾಯಿ ಅನ್ನೋದು ಹರ್ಕೊಂಡು ಹೊಂಟದ್ ನನಗೆ. ನಿದ್ದೆ ಬಂದು ನಮ್ಮನೆ ಮಕ್ಕೊಂಡಕ್ಕೆ ಮುಂದೆ ಬಂದು ಡಮ್ ಅಂದ್ರೆ ನನಗೆ ಹೆದರ್ಲಾರ್ದ ಇರ್ತಾನಂತ ಮಾಡಿ ಏನ. ಏಯ್ ನೀನು ಮತ್ತೆ ನೋಡ ನಾನು ತಲೆ ಕೆಡ್ತಂದ್ರೆ ನನಗೆ ನಿದ್ದೆ ಭಾಳ ಐತಿ. ನಾವು ಇಟ್ಟು ಹೋಗಿ ಮುಕ್ಕೊಂತಾನೆ. ಅಟ್ಟಿ ನಕ್ಕ ತಗೊಂಡು ಮಕ್ಕೊಂತೇನೆ ಅಂತೆಲ್ಲ ನೀ ಹೇಳ್ಬೇಕತ್ತಿ. ತಡಿ ರೂಪಾಕ ಒಂದು ಚಾ ಕುಡ್ದು ಮಕ್ಕಳು ಅಂತ ನಾನು ನೋಡು ಕುಡ್ದು ಕುಂದಿರ್ಲಿ. ಕೊಟ್ಟೇನಿ ಚಾ. ಹೌದಾ, ಚಾ ಕುಡ್ದು ಮತ್ತೆ ಮಕ್ಕಳತ್ತೀರ? ಚಾ ಕುಡ್ದಿದ್ರಷ್ಟೊತ್ತಿಗೆ ಚಿಗುರು ಅದಂಗೆ ಆಗ್ಬೇಕಿತ್ತು ನೀವು. ಬಿಸಿನೀರಿನಂತ ಚಾ, ಸುಡ್ಗಾಡ್ ಏನು ಚಾ ಮಾಡ್ತತೆ ಏನು? ನೆಟ್ಗೊಂದು ಚಾ ಮಾಡಕ್ಕೆ ಬರಲ್ಲ ಬಿಡಲ್ಲ. ತಡಂಗಾರ ನಾ ಚಾ ಮಾಡ್ಕೊಂಬರ್ಲಿ? ಪುಣ್ಯದ ಗಿತ್ತಿ ಬೇಡವ, ಚಾ ಬೇಡ. ನಾ ಎತ್ತರ ಅದನಿ ಇಲ್ಲೇ ಕುಂದಿರ್ತಾನೆ. ಅತ್ತಿ ಒಂದು ಕತೆ ಹೇಳತ್ತಿ. ಅಲ್ಲ ನಾನು ನಿನಗೀಗ ನನಗೆ ನಿದ್ದಿಗಣ್ಣಾಗಿದ್ದಕ್ಕೆ ಎಬಿಸಿ ಕುಂದ್ರಿಸಿ ಸೂರ್ಯ ಹುಟ್ಟಿಂದ ಮಕ್ಕಬಾರ್ದು ಮಾಡಬಾರ್ದು ಅದ ಇದು ಲಾಳಿ ಲೊಟ್ಟೆ ಅಂತ ಎಬಿಸಿ ಕುಂದ್ರಿಸಿ ನಿದ್ದಾಗಿದ್ದಕ್ಕೆ ಕತೆ ಹೇಳಂತೀಯನ? ನೀನು ಜಾಡ್ ಜೊತೆ ಒಯ್ತೀನಿ ಮಗಳ, ಹೋಗಿ ಕೆಲಸ ಮಾಡ್ಕೋ ಹೋಗಿ, ನಾನು ಹೇಳ್ತಾನೆ ಕೇಳ. ಅತ್ತಿ ಹಂಗೆ ಬೈತಿಯಲ್ಲ ನಂಗೆ, ನಾನು ಮನೆ ಬಿಟ್ಟು ಹೋಗ್ತೀನಿ. ಅಪ್ಪ ಹೋಗಿ ಹೇಳ್ತೀನಿ. ಹೋಗ್ಬೇಡ ಬಾ. ಏನು ಮನೆ ಬಿಟ್ಟು ಹೋಗಿ ಮಾತಾಡ್ತಿದ್ರ ತಗ. ಈ ಬಿಡಾಡಿ ತಪ್ಪು ಮಾಡಿದ್ರು ಎಲ್ಲರೂ ಅನ್ನೋದು ನನಗೆ. ಅಣ್ಣನ ಮಗಳನ್ನ ಪ್ರೀತಿ ಐತೆ ನಿನಗೆ ಏಟಾರ ಆ ಹುಡುಗಿನ ಮನೆ ಬಿಟ್ಟು ಹೋಗೋಂಗೆ ಬೈದಾಡ್ತೀಯನ ಅದಕ್ಕೆ ಅಂತ ಕೇಳ್ತಾರೆ. ಮತ್ತು ಅಯ್ಯೋ ದೇವರೇ, ಈಕಿ ಮಾಡಿದ ತಪ್ಪು ಯಾರಿಗೂ ಲೆಕ್ಕಕ್ಕೆ ಬರೋಂಗಿಲ್ಲ. ನಮ್ಮ ಅಪ್ಪನೂ ಅಲ್ಲಿ ಒದರಾಡ್ತತ್ ಮತ್ತು. ಯಾಕೆ ಬೇಕು ಬೇಡ, ಸಮಾಧಾನಾಗಿದ್ದು ಹ್ಯಾಂಡಲ್ ಮಾಡೋದು ವಾಸಿ. ಏನತ್ತೆ ಏನಂದಲ್ಲ, ಏನು ಕೇಳಿಸ್ಲಿಲ್ಲ, ಬರೀ ಆಕಳಿಸಿದೆ. ಅದಾ ಒಂದೂರಾಗ ಒಂದು ಆನೆ ನರಿ ಇತ್ತಂತೆ, ಕತೆ ಹೇಳ್ತೀನಿ ಬಾ ಕುಂದ್ರು ಬಾ. ಆನೆ ನರಿ ಕತೆ ಹೇಳ್ತೀಯಾ? ಹೇಳತ್ತಿ. ಅತ್ತಿ ನೀನು ಅವಾಗೆಲ್ಲ ನಾನು ಬರ್ತಿದ್ನಲ್ಲ ಎಷ್ಟು ಚಂದ ನನ್ನ ತೊಡಿಮೆ ಮನ್ಗಿಸ್ಕೊಂಡು ಕತೆ ಹೇಳ್ತಿದ್ದಿಲ್ಲ ಅತ್ತಿ. ಅದಕ್ಕೆ ಒಂದು ಕತೆ ಹೇಳತ್ತಿ ಅಂದಿದ್ದ. ಹೇಳತ್ತಿ. ಆಯ್ತು ಕುಕ್ಕುರ್ಸು. ರೂಪಕ್ಕ ಕುಂದ್ರ ಕತೆ ಹೇಳ್ತಾರೆ. ಏಯ್ ಒಳಗೆ ಬೇಕಾದಷ್ಟು ಕೆಲಸ ಅದಾವಲ್ಲೇ. ರೂಪಕ್ಕ ಹೇಳ್ಕೊಂಡ್ರಿ ಯಾಕೆ ಇಲ್ಲಿ ಕುಂತ್ಲಾದ್ರ ಕತೆ ಇದು ಏನದ ಕಸಾರ ಮಾಡ್ಬೇಕು. ನೀನು ಇಲ್ಲಿ ಕುಂತಿ ಆಕಿಗೂ ಇದು ಮಾಡಂತೀಯಲ್ಲ. ಅತ್ತಿ 3 ಮಂದಿ ಸಸ್ತಾರಂದ್ರೆ ಸಮಾನವಾಗಿ ಕಾಣ್ಬೇಕಂತ ಗೊತ್ತೇನ ಅತ್ತಿ? ಒಬ್ರಿಗೆ ಅದೇನಂತಾರಲ್ಲ, ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಮಾಡಬಾರ್ದಂತ, ಒಂದೇ ಥರ ಕಾಣ್ಬೇಕಂತ. ಹಂಗೆ ಕಾಣ ಅತ್ತಿ. ಇಬ್ರು ಸಸ್ತಾರನು ಪ್ರೀತಿಯಿಂದ ನೋಡ್ಕೊಳತ್ತಿ. ಸತ್ ಮೇಲೆ ಸೀದಾ ಸ್ವರ್ಗಕ್ಕೆ ಹೋಗ್ಕಳಂತೆ, ಇಲ್ಲ ಅಂದ್ರೆ ನರ್ಕಕ್ಕೆ ಹೋಗ್ಕಾರಂತೆ. ನೀ ನರ್ಕಕ್ಕೆ ಹೋಗಿ ಸ್ವರ್ಗಕ್ಕೆ ಹೋಗಿ ಹೇಳತ್ತಿ. ದುರ್ಗವನಿಲ್ಲಿ ನಾನು ಸ್ವರ್ಗಕ್ಕೆ ಹೋಗ್ಕನಿ ಏನ? ಕುಂದ್ರೆ ರೂಪಾ ಕುಂದ್ರ ಕುಕ್ಕುರ್ಸು ಕುಂದ್ರ ಕತೆ ಹೇಳ್ತಾನೆ ತಗ. ಅಯ್ಯಪ್ಪ ಅಂತ ನಿದ್ದೆ ಐತೆ ನನಗೆ. ಅದ ಒಂದೂರಾಗ ಒಂದು ಆನೆ ಇತ್ತಂತೆ, ಒಂದೂರಾಗ ಒಂದು ನರಿ ಇತ್ತಂತೆ. ಆನೆ ನರಿ ಇಬ್ರು ಆ ಊರಾಗಿದ್ದು ಈ ಊರಾಗಿದ್ದು ಇಬ್ರು ಜೊತೆಗೆ ಹೋಗ್ತಾರ. ಏಯ್ ಸುಮ್ಮನೆ ಕೇಳ, ಒಂದೂರಾಗ ಇತ್ತು ಅಷ್ಟೇ. ಆತ ಹೇಳತ್ತೆ. ಒಂದೂರಾಗ ಒಂದು ಆನೆ ಇತ್ತಂತೆ, ಒಂದೂರಾಗ ಒಂದು ಏನದ ನರಿ ಇತ್ತಂತೆ. ಅವು ಎರಡು ಭಾರಿ ಫ್ರೆಂಡ್ ಅಂತೆ. ಅತ್ತಿ ಅವ್ರ ಕಡೆ ಫೋನ್ ಇತ್ತ, ಮತ್ತೆ ಅವು ಎರಡು ಹೆಂಗ್ ಫ್ರೆಂಡ್ ಆದ್ವು? ನೀದು ಹೇಳ್ಬೇಕತ್ತಿ, ಫ್ರೆಂಡ್ ಹೆಂಗಾದ್ವು? ಅವು ಮಾತಾಡ್ತಿದ್ವಾ? ಏಯ್ ಸುಮ್ಮನೆ ಕತೆ ಕೇಳು, ಅಷ್ಟೇ ಕೇಳು. ಒಂದೂರಾಗ ಒಂದು ಆನೆ ಇತ್ತಂತೆ, ಒಂದೂರಾಗ ಒಂದು ನರಿ ಇತ್ತಂತೆ. ಆನಿ ನರಿ ಎರಡು ಕೂಡಿ ಹೊಲಕ್ಕೆ ಹೋದ್ವಂತೆ, ಕಬ್ಬಿನ ಹೊಲಕ್ಕೆ ತಿನ್ನಕ. ಅಲ್ಲೇ ಆನಿ ಹೊಟ್ಟಿ ದೊಡ್ಡದು, ಅದಕ್ಕೆ ದೌಡ್ ಹೊಟ್ಟಿ ತುಂಬಿಲ್ಲ. ನರಿ ಹೊಟ್ಟಿ ಸಣ್ಣದು, ಅದಕ್ಕೆ ದೌಡ್ ಹೊಟ್ಟಿ ತುಂಬಿಬಿಡ್ತಂತೆ. ದೌಡ್ ಹೊಟ್ಟಿ ತುಂಬತ್ಲೆ ನರಿ ಅಂತಂತೆ, ನಾನು ಕೂಗ್ತೀನಿ
ಏಪ್ಪ ಕೂಗ್ತಾನಿ ಅಂದ್ಬಿಡ್ತಂತೆ. ಅವಾಗ ಒಂಟೆ ಇದು ಒಂಟೆ ಅಂತ ನಾನು ಆನಿ ಕೂಗ್ಬೇಡ ಅಂತಂತೆ. ಅವಾಗ ಇಲ್ಲಪ್ಪ ನಂಗೆ ಹೊಟ್ಟೆ ತುಂಬೈತಿ ನಾ ಕೂಗ್ತೇನೆ ಅಂತೇಳಿ ಕೂ ಅಂತ ಕೂಗ್ಬಿಡ್ತಂತೆ. ಕೂಗತ್ಲೇ ಹೊಲ್ದವರೆಲ್ಲ ಬಂದು ಪಾಪ ಆನಿನ ಮುಂದೇನಂತ ಹೇಳತ್ತಿ. ಅಲಾರ ನಿಮ್ಮ ದುರ್ಗಾ ನುಂಗ್ಲಿ ಕುಡಿಯೋಕೆ ನೀರು ಕೊಡ್ರಿ ತಗತ್ತಿ. ಆನಿನ ಜಂಗ್ ಹೊಡೆದು ಬಿಟ್ಲೆ ಹೋಗತ್ತಿ. ಇದೆಲ್ಲ ಹಳೆ ಕತಿ ಎಸ್ಸಲ ಹೇಳ್ತಿರ್ತಿ, ಇದೆಲ್ಲ ಬೇಜಾರು ಹೋಗತ್ತಿ. ನಿಂಗೆ ಹೊಸ ಕತಿ ಬರಂಗಿಲ್ಲನ ಇಷ್ಟೊತ್ತನಾನು ಏನು ಮತ್ತೆ ಬಗ್ಗ ಕೇಳಿದಿಲ್ಲ ನನ್ನ ಕತಿ ಹೇಳಂತ ನಾನು ಬರದ ಹಳೆವ್ ನೋಡಿ. ಇವನ್ನ ಹೇಳಂದ್ರೆ ಹೇಳ್ತಾನೆ ನಾನು ಅಷ್ಟೇ. ಚೆನ್ನಾಗಿಲ್ಲ. ಬೇರೆ ಕತಿ ಏನಾರು ಇದ್ರೆ ಯೋಚನೆ ಮಾಡತ್ತೆ, ಆಮೇಲೆ ಬರ್ತೇನೆ. ನಾಷ್ಟ ಕತ್ತಿ ಇವ್ರಂಗೆ ಕೊಟ್ಟು ಬೋಳಸುತ್ತೆ. ಚುಮ್ಮರಿ ಅವಲಕ್ಕಿ ಮಾಡಾಳ ಇವತ್ತು ಅಕ್ಕ. ನಾನಂತೂ ಮಸ್ತ್ ತಿನ್ಬೇಕು ಅಕ್ಕ. ಬರ್ತೀನಿ ನಾನು. ಅದೇನಂತಾರಲ್ಲ ಹಾದ್ಯಾಗ ಹೋಗು ಓತಿ ಕಟ್ಟ ತಗೊಂಡು ಹಂಗ್ಯಾಗ ಬಿಟ್ಕೊಂಡಂಗೆ ಆಕೈತಿ. ಈಕಿನ ಒಳ್ಳೆ ಸುಸಿ ಮಾಡ್ಕೊಂಡಲ್ಲಪ್ಪ. ಇತ್ತಾಗ ಸಣ್ಣವ್ರಿಗೆ ಸಣ್ಣಕಿನೂ ಅಲ್ಲ, ದೊಡ್ಡವರಿಗೆ ದೊಡ್ಡಕಿನೂ ಅಲ್ಲ. ಅಯ್ಯೋ ದೇವ್ರೆ, ಜನ್ಮ ತಿಂದು ಅದೇನಂತಾರೆ ಜನ್ಮ ಜೀವ ತಿಂದು ಜೀರಿಗೆ ಎರ್ಯಾಕತ್ತಾಳಂದು. ಏನಾರ ಅಂದನಿ ಅನ್ನಕ್ಕೂ ಆಗಲ್ಲ. ಅಲ್ಲೇ ನಮ್ಮ ಅತ್ತಿಗೆಮ್ಮ ನಮ್ಮ ಅಣ್ಣ ನನ್ನ ತಲೆ ಕುಕ್ಕುತ್ತಾರ. ನಮ್ಮ ಅಪ್ಪನೂ ಬೈತಾನ ಬಿಡು, ನಮ್ಮ ಅವನು ಬೈತಾಳ. ಮತ್ತು ಆಕಿಗೆ ಏನಾರ ಅಂದ್ರೆ ಅಲ್ಲ ಉಲ್ಟಾ ನಾನೇ ಇವ್ರ ಕೈಯಾಗ ಸಿಕ್ಕೊಂಡಂಗಾತಲ್ಲ ಅಂತ. ಇರಲಿ ಇದು ಎಷ್ಟು ದಿನ ನಾನು ನೋಡ್ತೇನೆ. ಭಾಳ ದಿನಕ್ಕೆ ಬಂತವ ಸವಾರಿ. ಒಟ್ಟ ಬಂದಿಲ್ಲ ಈ ಕಡೆ. ಏನು ಎತ್ತ ಯಾಕೆ ಬರ್ಕೊಂತ ಹೋಗ್ಕೊಂತೀರಿ ಅವ. ಒಟ್ಟು ಏನು ಸಾಯ ಮುದುಕಿ ಮಕ ನೋಡಿ ಏನಾಗಬೇಕಾಗೈತಿ ಅಂತ ತೀರ್ಮಾನ ಮಾಡ್ಕೊಂಡಿರ ಹೆಂಗೆ? ಅಲ್ಲ ನನ್ನ ಮಕ ನೋಡೋದು ಬ್ಯಾಡಿತ್ತು ಬಿಡು. ಅದ್ರಾಗ ಏನೈತಿ ಇದಲ್ಲ ನಿಮ್ಮ ಜೀವದ ಗೆಳತಿ ಮಕ ನೋಡಕ್ರ ಹೊಳ್ಗಳು ಬರ್ಬೇಕಲ್ಲ ನೀವು. ಯಾಕೆ ಬಂದೇ ಇಲ್ಲಲ್ಲ? ಏನಮ್ಮ ಹಿಂಗೆ ಮಾತಾಡ್ತೀರಿ? ಹಾಗೇನಿಲ್ಲಪ್ಪ, ನೀವು ಹಂಗೆಲ್ಲ ಏನು ತಿಳ್ಕೊಬೇಡ್ರಿ. ನನ್ನ ಮನ್ಯಾಗ ಕೆಲಸ ಅಂದ್ರೆ ಕೆಲಸ ಮುಗಿಯೋಗೇ ಇಲ್ಲ. ಅಯ್ಯೋ ಹಂಗೇನಿಲ್ಲಮ್ಮ. ಏನಾಕೈತಿ ಅಂದ್ರೆ ಮನ್ಯಾಗ ಒಂಚೂರು ಕೆಲಸ ಒಂದು ಇರ್ತೈತಲ್ರಿ, ಹಂಗಂತೆ ಪಾಪ ನನ್ನ ಸೊಸೆ ನನಗೆ ಬಿಡುದಿಲ್ಲ ಬಿಡ್ರಿ. ಇದು ಮತ್ತೆ ನಾನು ಕುಂತು ಏನು ಮಾಡೋದೈತಿ, ಒಟ್ಟೊಳಗೆ ಕೆಲಸ ಮಾಡ್ತಿರ್ತಾಳ. ಹಾಗಾಗಿ ಒಂಚೂರು ಕಾಳು ಕಡಿ ಹಸನ್ ಮಾಡಿಕೊಡೋದು, ಜೋಳ ಗೋಧಿ ರಾಗಿ ಅಂತೇಳಿ ಹಸನ್ ಮಾಡೋದು. ಆಮ್ಯಾಗ ಸೊಪ್ಪು ಗಿಪ್ಪು ಸೋಸಿ ಕೊಡ್ತೀನಿ. ಏನಾರ ಇರ್ತಾವಲ್ಲ ಮನ್ಯಾಗ ಕೆಲಸ. ತಣ್ಣಗೆ ಒಂದವತ್ತಲ್ಲಿ ಕುಂತು ಮಣ್ಣಂತರೂ ಈ ಹಬ್ಬ ಹುಣಿವಿ ಅಂತೇಳಿ ಭಾಳ ಆಗಿಬಿಟ್ಟು ಒಂಚೂರು ಕಂಚಾರ್ತಿ ಎಲ್ಲ ಒಂಚೂರು ಪೀತಾಂಬರಿ ಪುಡಿ ಹಚ್ಚಿ ಕುಂತಲ್ಲೇ ತಿಕ್ ಕೊಟ್ರಿ ಏನಾಗದೈತಿ? ಹೌದಿಲ್ಲ? ಅಡ್ಯಾಡಿ ಓಡಾಡಿ ಬಡದಾಡಿ ಕೆಲಸ ಮಾಡಕ್ಕಂತೂ ನನಗೆ ಆಗಲ್ಲ ಈಗ ಮೊದಲಿನಂಗೆ. ಹಂಗಾಗಿ ಕುಂತಲ್ಲೇ ಮಾಡಿಕೊಡ್ತೀನಿ ಕೆಲಸನ. ನಾನು ಅದ್ರಾಗ ಈ ಗಿರ್ಜಿಯರ ಮನೆ ಏರ್ಕಿ ನಿಮ್ಮ ಮನೆ ಏರ್ಕಿ ಎರಡೂ ಹತ್ತಕ್ಕಾಗೋದಲ್ಲ ನನಗೆ. ಇವತ್ತು ಅನಿವಾರ್ಯ ಒಂಚೂರು ಮಾತಾಡೋದೈತೆ ಅಂತ ಬಂದಿದ್ದಷ್ಟೇ. ಆ ಏರ್ಕಿ ಇಳೆ ಅಷ್ಟೊತ್ತಿಗೆ ಜಲಮಾನ ಹೋಗಿ ಹೊಳೆ ಬರ್ತದೆ ನಮ್ಗೆ. ಹೌದು ಇನ್ನೇನು ಶಾಂತಕ್ಕ, ನಿಮ್ಮ ಮನೆಗೆ ಬಂದು ಹೊಳ್ಳಿ ಬರ್ತಿರ್ತೇನಲ್ಲ, ನನಗೂ ಹಂಗೆ ಆಕತ್ರಿ. ಏನು ಮಾಡ್ತಿ ಹೇಳಿ ಶಾಂತಕ್ಕ? ಆದ್ರೆ ಒಂಚೂರು ಕಾಲ ಹಗ್ರದನೆ ಅಂತ ಬರೋದಟ್ಟೆ ನೋಡು. ಇತ್ತಿತ್ತಾಗ ಮೊಣಕಾಲು ನೋವು ಅಂದ್ರೆ ನೋವು ಚಕ್ಕ ನೋವು ಮೊಣಕಾಲು. ಏನು ಶಾಂತಕ್ಕ ಅದು ಅಂತ ಅದು ಭಾಳ ಮಾತಾಡಬೇಕಂದು? ಕುಂದ್ರ ಈಕಿನ ಗಿರ್ಜಿ ಕುಂದ್ರ. ಅಯ್ಯ ಕುಂದ್ರು ಮಾಡು ಅಂತ ಬಂದರಿಗೆ ಉಪಚಾರ ಮಾಡೋದಂತೂ ಈಕಿಗೇನು ಗೊತ್ತಿಲ್ಲ. ನಾನೇ ಹೇಳ್ಬೇಕಲ್ಲವ ಕುಂದ್ರು. ಗಿರ್ಜಿ ಅದು ನಾನು ಈ ಶಾಂತಕ್ಕೆ ಮಾತಾಡತ್ತಲ್ಲ, ನಂಗೆ ನೆನಪಾರ್ಬಿಟ್ಟು ಏನು ಅನ್ಕೋಬೇಡ ಕುಂದ್ರ. ಇರ್ಲಿ ಬಿಡ್, ನಾನು ಬೀಗ್ತೇನೆ ಕುಂದಿರ್ತೇನೆ. ಮತ್ತೆ ನಿನ್ನ ಮಗ ಸೊಸಿ ಮೊಮ್ಮಕ್ಕಳು ಹೆಂಗದವ? ಆರಾಮದವನ? ಅಲ್ಲ ಆದರೂ ಅನಾಥರ ಗತೆ ನಿಮ್ಮಿಬ್ರು ಗಂಡ ಹೆಂಡತಿ ನಿಲ್ಬಿಟ್ಟು ಹಾರಿಸ್ಕೊಂಡು ಹೋಗಿಬಿಟ್ಲಲ್ಲ ನಿನ್ನ ಮಗನ್ನಕ್ಕಿ ಹಿಡ್ಬಿಟ್ಟು. ಅನಾಥರ ಗತೆ ನಿಮ್ಮನ್ನ ನಿಲ್ಬಿಟ್ಟು ಹೋಗ್ಬಿಟ್ಲಲ್ಲ. ಸತ್ರ ಸಾಯಿರಿ ಬಿದ್ರಿ ಇರ್ರಿ ಅಂತೇಳಿ. ಥೋ ಭಾರಿ ಬೇಜಾರಾಕತಿ. ಇಂಥ ನಸಗುನ್ನಿ ಚಂಬಕ್ ಚಲ್ಲು ಡಿಂಗ್ರಿ ಬಿಲ್ಲಿ ಬಿತ್ರಿ ಸುಸ್ತ್ಯಾರು ಸಿಗಬಾರ್ದವ ಯಾರಿಗೆ. ಊರು ಬಿತ್ರ್ಯಾರು ನಾವು ಹೊಡೆದು ನಮ್ಮ ಮಕ್ಕಳನ್ನ ನಮ್ಮ ಮಾತು ಕೇಳಲಾರ್ದಂಗೆ ತಮ್ಮ ಮಾತು ಕೇಳುವಂಗೆ ಮಾಡಿಕೊಂಡು ನಮ್ಮ ಕಡೆಯಿಂದನ ದೂರ ಮಾಡಿಬಿಡ್ತಾವೆ ನೋಡ. ಇವಕ್ಕೆ ಹೆಣ ಎತ್ತಲಿ ಇಂಥ ಸುಸ್ತ್ಯಾರ್ದು ಏನು ಮಾಡೋದೈತಿ ಹೇಳ? ಹೌದಿಲ್ಲ? ಅವ್ರ ಹೊಟ್ಟೆಯಾಗ ಹುಟ್ಟಿರ್ತಾವು. ಕಣ್ಣಿಗೆ ಮೂಗಿಗೆ ದೂರ ಇರಂಗಿಲ್ಲ ಗಿರ್ಜಿ. ಅವರು ಅನುಭವಿಸ್ಲಾರ್ದ ಎಲ್ಲಿ ಹೋಗ್ತಾರ? ಆ ಕೈಗೆ ಮಾಕೈ ಅಂತೇಳಿ ಇರ್ತೈತಿ, ಆ ಕೈಗೆ ಮಾಕೈ ಅಂತೇಳಿ ಅವರು ಅನುಭವಿಸ್ತಾರ. ನೋಡ್ತಿರು ನೀನು ಏನು ಚಿಂತೆ ಮಾಡಬೇಡ. ಆಟ ಪಾಠ ಬೇಸರದಾಗ ಅಲ್ಲೊಟ್ಟು ಇಲ್ಲೊಟ್ಟು ಬರ್ಕೊಂತ ಕುರ್ಕೊಂತ ಕುಂದ್ರು. ಹಂಗೆ ಕೈಕಾಲು ಗಟ್ಟಿ ಅದಾವಲ್ಲ ನೀವು ಗಂಡ ಇಂತಿ ದುಡ್ಡು ತಿನ್ನಕ್ಕೆ ಏನಾಗದೈತೆ? ಹೌದಿಲ್ಲ? ಮಕ್ಕಳು ಮಣ್ಣಲ್ಲಿ ಮಕ್ಕಳು ಅಂತ ಬಡ್ದಾಡಿ ನಾವು ಮಕ್ಕಳು ನಡೆಯೋದು. ಅವು ನಮ್ಮ ಮಾತು ಕೇಳೋದಿಲ್ಲ ಏನಿಲ್ಲ. ಬಂದಿ ಅಂತೀರ ಬಾಲ ಹಿಡಿದು ಓಡ್ತಾವು. ಅಯ್ಯೋ ಯಮ್ಮ ಹಂಗ್ಯಾಕಂತೀವಿ? ಪಾಪ ನನ್ನ ಮಗ ಬಂಗಾರದಂತದವ, ಸುಳ್ಳ ಯಾಕಂತೀವಿ? ಹೌದನ್ನಂಗೆಲ್ಲ ಸಂತಿ ಹಾಕಿಸ್ತಾನ. ಅಪ್ಪನ ಚೆಂದಾಗಿ ನೋಡ್ಕೊಂತಾನ, ನನ್ನ ಚೆಂದಾಗಿ ನೋಡ್ಕೊಂತಾನ. ಒಂದು ಕೈಕಾಲು ಹರ್ತಾ ಅನ್ನಂಗಿಲ್ಲ. ಅಲ್ಲಿ ಹೋಗತ್ಲೆ ಸೀದಾ ಮೊದಲು ನಮ್ಮನ್ನು ದವಾಖಾನಿಗೆ ಕರ್ಕೊಂಡೋಗಿ ತೋರಿಸ್ಕೊಂಡು ಏನಾಗೈತಿ ಎತ್ತ ವಿಚಾರಿಸಿ ಯಾವ ಇಬ್ಬರೇ ಇರ್ತೀರಿ ಹುಷಾರಿ ಜಾಕಿ ಅಂತೆಲ್ಲ ಹೇಳಿ ಮಾಡಿ. ಅಯ್ಯೋ ಪಾಪ ಸುಳ್ಳ ಅನ್ಬಾರ್ದು, ಅಷ್ಟು ಜೀವ ಮಾಡ್ತಾನೆ. ಆಮೇಲೆ ಸೊಸಿನೂ ಅಷ್ಟಪ್ಪ, ಆಕಿ ಏನು ಹಂಗೆ ಕೆಟ್ಟಿಲ್ ಬಿಡ್ವೆ. ಮಕ್ಕಳು ವಿದ್ಯಾಭ್ಯಾಸ ಇಲ್ಲೇ ಹಳ್ಳ್ಯಾಗ ಇದ್ರ ಗಾವಾಗುದಿಲ್ಲ ಅಂತೇಳಿ ಅಲ್ಲಿ ಹೋಗಿ ಅದಾಳ ಅಷ್ಟೇ ಅನ್ನಕ. ಪಾಪ ಒಂದು ದಿನ ನನಗೇನು ಅನ್ನಂಗಿಲ್ಲ, ಯಾಕೆ ಬರ್ತೀರಿ ಇನ್ನು ಇಲ್ಲೇ ಇರ್ರಿ ಐತಿಯರ 4 ದಿನ ಇರ್ರಿ, ಏನು ಅರ್ಜೆಂಟ್ ಐತಿ ಎದಕ್ಕೆ ಓಡ್ತೀರಿ ಅಂತಾಳಕಿ. ಆಕಿನೂ ಕೆಲ್ಸಕ್ಕೋಕಳ, ಅವನು ಕೆಲ್ಸಕ್ಕೋಕನ. ಹುಡುಗರು ಇಬ್ಬರೇ ಇರ್ತಾವಲ್ಲ ಮನ್ಯಾಗ ಅಜ್ಜ ಅಮ್ಮ ಇದ್ರೆ ಅವ್ರಿಗೆ ಒಂದು ಧೈರ್ಯ ನೋಡು.
ಆಕಿ ಬರೋ ಅಷ್ಟೊತ್ತಿಗೆ ನಾ ಅಡಿಗೆ ಪಿಡಿಗೆ ಮಾಡಿಟ್ಟಿರ್ತೇನಪ್ಪ. ಪಾಪ ಹೋದಾಗ ನಾನು ಒಂದು 8 ದಿನ ಹೋಗ್ತೇನಲ್ಲ, ಎಲ್ಲ ಕೆಲಸ ಮಾಡ್ಕೊಟ್ಟು ಬರ್ತೇನೆ. ಹಂಗಾಗಿ ಆಕಿಗೆ ನಾನು ಇರಲಿ ಅನ್ನಂಗೆ ಆಕತಿ. ಆಮೇಲೆ ಇನ್ನೊಂದು ಏನಂದ್ರೆ ಎಲ್ಲದಕ್ಕೂ ಜೋಡಾಕೇನೆ. ಆಮೇಲೆ ನಾ ಏನು ಒದರಾಡಕ್ಕೆಲ್ಲ ಮಾಡಕ್ಕೆಲ್ಲ ನಮ್ಮಂಗ ಅವು ಅಂತೇಳಿ ಅನ್ಕೊಂತೇನೆ. ಅವು ಹಂಗಾಗಿ ನಾ ಹೋದ್ರೆ ಅಷ್ಟು ಜೀವ ಮಾಡ್ತಾವೆ ನೋಡ್ರಿ, ಭಾಳ ಪ್ರೀತಿ ಇದು ನೋಡ್ಕೋತಾವು. ಸುಳ್ಳಲ್ಲ ಪಾಪ. ಅಯ್ಯೋ ನೀವು ಹಂಗೆಲ್ಲ ವಿಚಾರ ಮಾಡಬೇಡಿ ಬೇ, ಮಂದಿ ಸಸ್ತಾರ ಹಂಗಲ್ಲ. ನನ್ನ ಸೊಸಿ ಭಾಳ ಜೀವದಾಳ ಬೇ. ಮೊನ್ನೆ ನೀವು ನಂಬಂಗಿಲ್ಲ, ನನಗೆ 2 ಜೊತೆ ಬಳಿ ಮಾಡಿಸ್ಕೊಟ್ಟಾಳ ಗೊತ್ತನ. ಅಯ್ಯೋ ನನಗೆ ತೋರ್ಸಾಕು ನೆನಪಾಗಿಲ್ಲ, ಹೇಳಾಕು ನೆನಪಾಗಿಲ್ಲ. ತೋರಿಸಿದ್ರೆ ನೆನಪಾಕಿತ್ತೇನೆ. ನನಗೆ ಇವತ್ತು ಹಿಡ್ಕೊಂಡು ಬರಲಿಲ್ಲ ನಾನು. ಇಲ್ಲ ಇನ್ನೊಮ್ಮೆ ಅದು ಇತ್ತಾಗ ಏನಾರ ಬರತ್ರೆ ಹಿಡ್ಕೊಂಬರ್ತೇನೆ. ಬಳಿ ಮಾಡಿಸ್ಕೊಟ್ಟಾಳೆ. ಸುಸ್ತಾರು ಮಾಡಿಸ್ಕೊಡ್ತಾರೆ ಹೇಳಿ ಈಗಿನ ಕಾಲದಾಗ. ಅದು ಕಷ್ಟಪಟ್ಟು ದುಡ್ದು ಹೌದಿಲ್ಲ, ದುಡ್ದು ನನಗೆ ಮಾಡಿಸ್ಕೊಡಂಥದ್ದು ಏನೈತೆ ಹಂಗಾರೆ ನೀನೇ ಹೇಳ್ಬೇ ನೋಡೋಣ. ಹೌದಿಲ್ಲ? ಪಾಪ ಬಂಗಾರದಂತೆ ಸುಮ್ಮನೆ ಹಂಗೆ ಕಂಡಾರೆ ಮಕ್ಕಳಿಗೆ ಮಾತಾಡಬಾರ್ದಪ್ಪ. ನಾನು ಹುಡುಕಿದ್ರು ಅಷ್ಟು ಚಲೋ ಸೊಸಿನ ಹುಡುಕುತ್ತಿದ್ದಿಲ್ಲ ನಾನು. ಹೌದಾ? ಅಷ್ಟು ಚಲೋ ನೋಡ್ಕೊಂತಾನ? ನಸಿ ಬಿಡವ ನಿಂದು. ನಮ್ಮ ಹಣೆ ಬರಕ್ಕೆ ಅವೆಲ್ಲ ಎಲ್ಲೇ ಅಲ್ಲ, ಎಲ್ಲರೂ ಹಂಗೆ ಇರಂಗಿಲ್ಲ ಬಿಡು. ಅದು ಕರೆ, ಮಂದಿ ಸುಸ್ತಾರಂಗ ಯಾಕಿರ್ತಾರೆ ಎಲ್ಲರೂ. ನೀ ಹೇಳೋದು ಬರೋಬರಿನೇ ಐತಿ. ನಿಮ್ಮ ಅವನು ಎದಕ್ಕೆ ಮಾತಾಡ್ತಿ? ಸುಮ್ಕಿರ. ಬಂಗಾರದಂಗೆ ನೋಡ್ಕೊಳ್ಳೋ ಸೊಸಿ ಅದಾಳ ಎಲ್ಲ. ಈ ಪುಣ್ಯ ಮಾಡಿ ನೀನು ಏನ ನಾನು ನೋಡ, ನನಗೆ ಚಲೋ ನೋಡ್ಕೊಂತಾರ ಇಲ್ಲ ಅಂತ ಹೇಳಂಗಿಲ್ಲ. ಆದ್ರೆ ದಿನಂಪ್ರತಿ ಕಣ್ಮುಂದಿರ್ತಾರನ ಇಲ್ಲ ಏನ. ಈಗ ನೀನು ಹಂಗಲ್ಲ, ಮುಂದೆ ಮೊಮ್ಮಕ್ಕಳು ಮಕ್ಕಳು ಸಸ್ತ್ಯಾರು ಎಲ್ಲ ದುಂಡಗದಾರ ನೋಡ್ಬೇ ಅಮ್ಮ. ನಾ ಒಂದು ಮಾತು ಹೇಳ್ತೀನಿ ಕೇಳು, ನಿನಗಂತಲ್ಲ, ನಿನ್ನ ಹಂಗೆ ನಡ್ಕೊಳ್ಳೋ ಎಷ್ಟೋ ಅತ್ತಿಗಳಿಗೆ ಸೇರಿ ಹೇಳ್ತೀನಿ ಏನ. ಎಷ್ಟೋ ಜನಕ್ಕೆ ಉಂಡೆ ತಿಂಡೆ ಅಂತ ಕೇಳೋರು ಇರಂಗಿಲ್ಲ. ಮಕ್ಕಳು ಎತ್ತಾಗಾರ ಇರ್ಲವ ಹೆಂಗಾರ ಇರಲಿ, ಅವ್ರ ಪಾಡಿಗೆ ಅವ್ರು ಚಂದಾಗಿರ್ಲಿ ಅಂತ ಬಯಸ್ಬೇಕು ಅಂದರೆ ಮಕ್ಕಳೇ ನೆಟ್ಟಗಿರಂಗಿಲ್ಲ. ಮಕ್ಕಳು ನೆಟ್ಟಗದಾರ, ಸೊಸ್ತ್ಯಾರು ನೆಟ್ಟಗದಾರ, ಮೊಮ್ಮಕ್ಕಳು ಚಲೋ ಅದಾವು, ಮೊಮ್ಮಕ್ಕಳು ಕಂಡಿ ಏನ. ಇಷ್ಟೆಲ್ಲ ಇದ್ದು ಅನುಭವಿಸ್ಲಾರ್ದ ಮತ್ತು ಕಿಡ್ಡಿ ಮಾಡಿನ್ನೆ, ಜಗಳ ಮಾಡಿನ್ನೆ, ಒಬ್ರ ಮ್ಯಾಗ ಒಬ್ರಿಗೆ ತಲೆ ಕೆಡಿಸ್ಕೊಂಡು ಒದರಾಡಕತ್ನೆ ಅಂತಂದ್ರೆ ನಿನ್ನಂತ ನತದೃಷ್ಟಿನೇ ಯಾರಿಲ್ಲ ಅಂತಿಕೊಂಡ್ಬಿಡ್ವೆ ಏನ. ಮಂದಿ ಬಳಗ ಇಲ್ದವರು ಅದೃಷ್ಟ ಹೀನರು, ಅವ್ರ ನತದೃಷ್ಟರು ಅಂತ ಅನ್ಕೊಳಕ್ ತಪ್ಪಕತಿ. ಎಲ್ಲ ಇದ್ದು ಅನ್ಭವಿಸ್ಲಾರ್ದಂಗಿದ್ರ ಅವ್ರ ನತದೃಷ್ಟರು ಗೊತ್ತನ. ನಿನಗೆಲ್ಲ ಕೊಟ್ಟಾನ್ ದೇವ್ರು. ಖುಷಿ ಖುಷಿಯಾಗಿರೋ. ನಾಳೆ ಹತ್ತಿ ಅಂದ್ರೆ 2 ಹನಿ ಕಣ್ಣೀರಾರ ಹಾಕ್ತಾರ. ಎಲ್ಲ ಹಡಿಬಿಟ್ಟು ಎಷ್ಟು ಮಾತಾಡ್ತೀಯ? ನೋಡ್ ಗಿರ್ಜಿ, ಯಾರ ನೋಡಿದ್ರೆ ಏನ್ ಮಗ ಕೂಳಾಕಲ್ಲನ ಅಂದಿರ್ಬೇಕು. ಹಂಗ ಮಾತಾಡಕತ್ತಾಳ. ಅಯ್ಯೋ ತಾಯಿ ಪುಣ್ಯಾತಿ ಗಿತ್ತಿ ದೌಳ್ಗಂಗವ್ವ, ಸ್ವಲ್ಪ ತಡಿಬೇ. ಶಾಂತಕ್ಕೆ ಏನ ಮಾತಾಡಕ್ ಬಂದಾಳ, ಒಂದಿಟ್ಟು ಕೇಳಂತ ತಡಿ. ಮಾತಾಡ ಏನ ನೀನೇ ಮಾತಾಡು. ಪಿಂಡ್ರಿ ಮಾತಾಡು. ಈಕೆದಾಳಲ್ಲಿಕ್ಕಿ ಚಿನಾಲಿ, ಈಕೇನೇನು ಕಡಿಮೆ ಇಲ್ಲಿಕ್ಕಿ. ನನ್ನ ಮಗನ ಬುಟ್ಟೆ ಹಾಕೊಂಡು ಸೆರಗ್ನಾಗ ಗಂಟ ಹಾಕಿ ಕಟ್ಕೊಂಡ್ಬಿಟ್ಟಾಳ. ಇದ್ರ ಜನ ಎತ್ಲಿ ಬಾಯಿ ಸೇದರ ಹೋಗಬಾರ್ದನ. ಅದು ನನಗೆ ಈ ನಮ್ನೆ ಅನ್ಯಾಯವಾಗಿ ಮಾತಾಡ್ತಾಳಲ್ಲ. ಅಯ್ಯೋ ಈಗ ನಿಮ್ಮ ಅತ್ತಿ ಸಸಿ ಜಗಳ ಆಮೇಲೆ ಮಾಡ್ಕೊರಿ ವಯವ್ವ. ಏನ ಇದು ಪರಕ, ನನ್ಗೆ ಒಂದಿಷ್ಟು ಸಾಲ ಬೇಕಾಗೈತೆ. ನನ್ನ ಮಗ್ಗ ಏನೋ ಸ್ವಂತ ವ್ಯಾಪಾರ ಮಾಡ್ತೇನೆ ಅನ್ನಕತ್ತಾನ. ತಂಗಿ ಗಂಟು ಬಿದ್ಬಿಟ್ಟಾನ. ನಿನ್ನ ಗಂಡ ಮನೆಯಾಗ ರೊಕ್ಕ ಕೊಡ್ಸು ಅಂತೇಳಿ. ಆಕಿ ಕೇಳಾಳ, ಅವ್ರಪ್ಪ ಅವ್ರ ಮಾವ ಇಲ್ಲ ಅಂತಾನಂತ. ಆಕಿ ರೊಕ್ಕ ಕೊಡಲಿಲ್ಲ ಅಂದ್ರೆ ಆಕಿ ಪಾಡಿಗೆ ಹಾಕಿರ್ಲಿ, ನನ್ನ ಪಾಡಿಗೆ ನಾ ಇರ್ತೀನಿ. ಒಂದು ಅಣ್ಣಗೆ ಸಹಾಯ ಮಾಡ್ಲಿಕ್ಕಂದ್ರೆ ಹೆಂಗೆ ಅಂತ ಇವ ಜಗಳ ತೆಗ್ದಾನ. ನನಗೆ ಏನು ಮಾಡ್ಬೇಕಂತ ತಿಳಿಲಾರ್ದಂಗೆ ಆಗೈತೆ. ಬೇಕಾರೆ ನಾನು ನನ್ನ ಹೊಲದ ಪತ್ರನ ನಿಮ್ಮ ಕಡೆ ಒತ್ತಿ ಇಡ್ತೇನಂತ. ಪರಕ ಹಂಗೆ ತಪ್ಪು ತಿಳ್ಕೊಬೇಡ. ಮತ್ತೆ ಏನು ಒಂದು 3 ಲಕ್ಷ ರೂಪಾಯಿ ಸಾಲ ಬೇಕಾಗೈತಿ. ಒಂಚೂರು ನಿನ್ನ ಗಂಡಿಗೆ ಹೇಳಿ ಹೆಂಗಾರ ಒಂದು ಸಹಾಯ ಮಾಡಿಸ್ತೇನ ಶಾಂತಕ. 3 ಲಕ್ಷ ರೂಪಾಯಿ ಎಲ್ಲಿದ್ದು ಬರ್ಬೇಕ ಶಾಂತಕ? ನಮ್ಮಂತೇಳಿ 3 ಲಕ್ಷ ರೂಪಾಯಿ ನಿಂತ ನಿಂದ್ರಿಕಿಲೆ ಹೋಗ ಇವ. ಅಲ್ಲ ವರ್ಷದ ಪೀಕ್ ತೆಗಿಯಾರ ನಾವು. ಒಣ ಬೇಸಾಯ ನಿನಗೆ ಗೊತ್ತಂದೇನು ನೀರಾವರಿ ಏನು? ಈಗ ನೀರಾವರಿ ಯಾರಾದ್ರೆ 6 ತಿಂಗಳಿಗೊಮ್ಮೆ 3 ತಿಂಗಳಿಗೊಮ್ಮೆ ತೆಗಿತಾರೆ. ನಮ್ದು ವರ್ಷದ ಪೀಕ್ ಎಲ್ಲಿ ತೆಗಿತಿ ನೀನು? ಹೌದಿಲ್ಲ? ಹಂಗೆ ತೆಗಿಯಾಕೂ ಆಗಂಗಿಲ್ಲ. ನೀನೇ ನೋಡ್ತಿ. ಈಗ 3 ಲಕ್ಷ ಅಂದರೆ ಇಲ್ಲ ಶಾಂತಕ. ಹಂಗಾರ ತಡಿ, ನಾನು ಒಂದು ಮಾತು ನಮ್ಮ ಮನೆಯವ್ರು ಬರಲಿ, ಬಂದು ನಿನ್ನ ಕೇಳಿ ಇಲ್ಲಿಂದ ಫೋನೇ ಹಚ್ಚಿಸ್ತಾನೆ ನಿನಗೆ. ಮತ್ತು ಪಾಪ ಕಿಲ್ಲಿ ಮಟ್ಟ ಕೇಳಕ್ಕೆ ಬರಬೇಡ, ನಾ ಬಂದು ಹೇಳ್ತಾನಂತ ಕಾಯಕ್ಕೆ ಹೋಗ್ಬೇಡ. ನಾ ಒಂದು ಈಟ್ ಅವ್ರು ಬರಲಿ ಮನೆಗೆ, ಹೊಲ ಕಡೆ ಹೋಗಿರ್ಬೇಕು. ಮನೆಗೆ ಬರಲಿ, ಕೇಳೋದಕ್ಕೆ ಫೋನ್ ಹಚ್ಚಿಸ್ತೇನೆ ಆಯ್ತಾ? ಶಾಂತಕ ನೀ ರೊಕ್ಕ ಕೇಳೋಕ್ಕಾಗಿ ಇಲ್ಲಿ ಮಟ್ಟ ಬಂದೇನ? ನಾನು ದಾರ ಸಿಕ್ಕಾಗಿ ಅಂದಾರ ಅಂದೇನ ನೋಡಂಗಾರ ನೀನು. ಈಗ ನೀ ಪಾರಕ್ಕೆ ಕೊಟ್ರೆ ಇಸ್ಕೋ, ಇಲ್ಲಂದ್ರೆ ತಲೆ ಕೆಡಿಸ್ಕೊಬೇಡ. ನನ್ನ ಮಗ್ ಹೇಳ್ತೇನೆ. ನನ್ನ ಮಗನ ಕಡೆ ರೊಕ್ಕ ಇರ್ತೈತಪ್ಪ? ಇರ್ತತೆ? ಅಯ್ಯೋ ಇರ್ತತಿ. ಅಂದ್ರೆ ಇರ್ತತಿ ಅಂದ್ರೆ ಹೆಂಗಂದ್ರೆ ಇದು ಏನದು ಎಂಥದ್ದಂತಾರಲ್ಲ, ಇದು ಬಡ್ಡಿ ಅವರ ಅಂತಾರಲ್ಲ, ಅದನ್ನು ಮಾಡ್ತಾನೆ ಅವನು. ಅವನು ಒಂಚೂರು ಹೊರಗೆ ಕೊಟ್ಟಿರ್ತಾನೆ. ಅಲ್ಲೇ ಭಾಳ ಮಂದಿ ಇಸ್ಕೊಂಡವ್ರು ಎಲ್ಲ ಬಂದು ತಿಂಗಳಾಗತ್ಲೆ ಬಡ್ಡಿ ಕೊಟ್ಟು ಹೋಗೋದು ನೋಡೇನಪ್ಪ ನಾನು. ಹಂಗಾಗಿ ಮತ್ತು ಅವ್ರು ಎಷ್ಟೊಂದು ಕೈಯಾಗ ರೊಕ್ಕ ಆಡಕತ್ತಾವ ಅವ್ರಿಗೂ ಗೊತ್ತಾನ. ತಲೆ ಕೆಡಿಸ್ಕೊಬೇಡ ನೀನು. ನಾನು ಬೇಕಾದ್ರೆ ಒಂದು ಮಾತು ಕೇಳಿ ನೋಡ್ಲೇನ, ಏನಂತಿ? ಎಲ್ಲ ಹಾಕ್ಬಿಡವ ಹಂಗಾರೆ. ಹಂಗಾಗಲಿ. ಒಂದು ಪಾರಕ್ಕನೂ ಕೇಳ್ತಾಳಂತ, ನೀನು ಒಂದು ಇಟ್ಟು ಕೇಳಿ ಇಟ್ಕೊರ. ಆಯ್ತು ಬಿಡು, ಇಟ್ಟು ಹೇಳಿದೆಲ್ಲ ನಾ ಕೇಳಿ ಇಟ್ಕೊತೇನೆ. ಪುಣ್ಯ ಬರಲಿವಾ, ನನಗೆ ಏನು ಮಾಡ್ಬೇಕನ್ನೋದು ತಿಳಿಲಾರ್ದಂಗೆ ಆಗಿತ್ತು.